ಆತ್ಮೀಯ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಷಯ GPSTR ಪರೀಕ್ಷೆಗೆ ಸಂಬಂಧಿಸಿದ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಒಂದು ಮೊದಲ ಅಧ್ಯಾಯ ಆಧಾರಗಳು. ಈ ಆಧಾರಗಳು ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಪುರಾತತ್ವಶಾಸ್ತ್ರ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಲಿಖಿತ ಸಂಪ್ರದಾಯಗಳು, ಐತಿಹ್ಯಗಳು ಅಥವಾ ಉಪಾಖ್ಯಾನಗಳು ಅಂಥೇಳಿ ಗುರುತಿಸ್ತೀವಿ. ಇಲ್ಲಿ ಏನಾಗದಂದ್ರೆ ಆಧಾರಗಳು ನಮ್ಮ ಇತಿಹಾಸ ರಚನೆಗೆ ಏಕೆ ಬೇಕು, ಹೇಗೆ ಬೇಕು, ಅವುಗಳನ್ನು ಯಾವ ರೀತಿ ನಾವು ಬಳಕೆ ಮಾಡ್ತೀವಿ, ಅವು ಇತಿಹಾಸ ರಚನೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿರತಕ್ಕಂತಹ ಒಂದು ವಿಷಯ. ಆಧಾರ ಎಂದರೆ ಏನು ಅಂದಾಗ ನಮ್ಮ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಏನಂತ ಕರಿತೀವಿ ಅಂದರೆ ಆಧಾರಗಳು ಅಂಥೇಳಿ ಗುರುತಿಸ್ತೀವಿ. ಈ ಆಧಾರಗಳು ಏಕೆ ಬೇಕು ಎಂಬ ವಿಷಯ ಬಂದಾಗ ಗತಿಸಿ ಹೋದ ಘಟನೆಗಳ ಕುರಿತು, ಆ ಕಾಲಮಾನದ ಕುರಿತು ತಿಳಿದುಕೊಳ್ಳಲು ಆಧಾರಗಳು ಇವತ್ತು ಬಹುಮುಖ್ಯ. ಇಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇತಿಹಾಸ ದೇಹಕ್ಕೆ ಹೋಲಿಸಬಹುದು. ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಿದರೆ ದೇಹದಲ್ಲಿ ಇರತಕ್ಕಂಥ ಅಸ್ಥಿ ಪಂಜರ ದೇಹಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಇತಿಹಾಸ ರಚನೆಗೆ ಆಧಾರಗಳು ಬಹುಮುಖ್ಯ. ಆಧಾರವಿಲ್ಲದ ಇತಿಹಾಸವನ್ನು ರಚಿಸಲು ಅಸಾಧ್ಯ ಅಂತಕ್ಕಂಥ ಒಂದು ವಿಷಯ. ಇಂತಹ ಒಂದು ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಿಸಿದ ಉಪಕರಣಗಳು, ದೇವಾಲಯಗಳು, ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು, ಹಲವಾರು ದಾಖಲೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಇತಿಹಾಸ ರಚನೆಯ ಆಕರಗಳು ಅಂಥೇಳಿ ಗುರುತಿಸ್ತೀವಿ. ಇಂತಹ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಆಧಾರಗಳನ್ನು ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ವಿಧ? 3 ವಿಧಗಳಾಗಿ. ಅದರಲ್ಲಿ ಬರ್ತಕ್ಕಂಥದ್ದು ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಅಂಥೇಳಿ ಗುರುತಿಸ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸಾಹಿತ್ಯ ಆಧಾರದ ವಿಧಗಳು ಯಾವುವು ಅಂದಾಗ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಅಂದರೆ ಈ ಸಾಹಿತ್ಯಿಕ ಆಧಾರವನ್ನು ಮತ್ತೆ ನಾವು ಏನು ಮಾಡ್ತೀವಿ, ವಿಭಾಗಗಳನ್ನು ಮಾಡಿ ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥದ್ದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಏನು? ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಈ ದೇಶೀಯ ಸಾಹಿತ್ಯ ರಚನೆಗೆ ಬಳಕೆಯಾಗಿರುವ ಆಧಾರಗಳನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಎಂದು ಗುರುತಿಸಲಾಗುತ್ತದೆ. ಇಲ್ಲಿ ಬಹುರೂಪವಾಗಿ ದೇಶೀಯ ಸಾಹಿತ್ಯ ಅಂದರೆ ಬರಹ ರೂಪವನ್ನು ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲಿಯೂ ನಾವು ಈ ದೇಶೀಯ ಸಾಹಿತ್ಯವನ್ನು ಕಾಣಬಹುದು. ಮುಖ್ಯವಾಗಿ ದೇಶೀಯ ಸಾಹಿತ್ಯದಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಭಾಷೆಗಳಲ್ಲಿ ಈ ದೇಶೀಯ ಸಾಹಿತ್ಯ ರಚನೆಯಾಗಿದೆ. ಉದಾಹರಣೆ ಯಾವುವು ದೇಶೀಯ ಸಾಹಿತ್ಯಕ್ಕೆ ಅಂದಾಗ ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಹಣನ ರಾಜ್ಯತರಂಗಿಣಿ, ಅಶ್ವಘೋಷನ ಬುದ್ಧಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಬೌದ್ಧ ತ್ರಿಪಿಟಕಗಳು, ಶ್ರೀವಿಜಯನ ಕವಿರಾಜ ಮಾರ್ಗ, ಹಾಲರಾಜನ ಗಾಥಾ ಸಪ್ತಸತಿ, ಪಂಪನ ವಿಕ್ರಮಾರ್ಜುನ ವಿಜಯ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ಬಾಣಭಟ್ಟನ ಹರ್ಷಚರಿತೆ, ಪಾಣಿನಿಯ ಮಹಾಭಾಷ್ಯ, ಅಶ್ವಘೋಷನ ಬುದ್ಧಚರಿತೆ, ವ್ಯಾಸ ಮಹರ್ಷಿಯ ಮಹಾಭಾರತ, ಪತಂಜಲಿಯ ಅಷ್ಟಾಂಗ ಯೋಗ, ವಾಲ್ಮೀಕಿಯ ರಾಮಾಯಣ, ಶೂದ್ರಕನ ಮೃಚ್ಛಕಟಿಕ, ಶ್ರೀಧರಾಚಾರ್ಯನ ಜಾತಕ ತಿಲಕ, ಸುಶ್ರುತನ ಸುಶ್ರುತ ಸಂಹಿತೆ, ಚರಕನ ಚರಕ ಸಂಹಿತೆ, ಶ್ರೀಪರುಷನ ಗಜಶಾಸ್ತ್ರ, ಗುಣಾಢ್ಯನ ಬೃಹತ್ಕಥಾ, ಆರ್ಯಭಟನ ಆರ್ಯಭಟೀಯ, ಒಂದನೇ ಮಹೇಂದ್ರವರ್ಮನ ಮತವಿಲಾಸ ಪ್ರಹಸನ ಅಂತಕ್ಕಂತಹ ಕೃತಿಗಳು ಏನದಾವ ಅಂದರೆ ನಮ್ಮ ದೇಶೀಯ ರಚನೆಗೆ, ದೇಶೀಯ ಸಾಹಿತ್ಯ ರಚನೆಗೆ ಮುಖ್ಯವಾಗಿರ್ತಕ್ಕಂಥ ಆಕರಗಳು ಅಂಥೇಳಿ ಈ ಕೃತಿಗಳನ್ನು ಗುರುತಿಸ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಹಲವಾರು ಕೃತಿಗಳದಾವ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಮೋಘವರ್ಷನ ಕವಿರಾಜ ಮಾರ್ಗ, ಚಾವುಂಡರಾಯನ ಚಾವುಂಡರಾಯ ಪುರಾಣ, ಹರ್ಷವರ್ಧನನ ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ, ಜನ್ನನ ಯಶೋಧರ ಚರಿತ್ರೆ, ವಿಜ್ಜಿಕೆಯ ಕೌಮುದಿ ಮಹೋತ್ಸವ,
ಶ್ರೀಕೃಷ್ಣ ದೇವರಾಯನ ಆಮುಕ್ತ ಮೌಲ್ಯ, ಇನ್ನೂ ಹಲವಾರು ಸಾಕಷ್ಟು ಕೃತಿಗಳು ಏನಾಗ್ತವ ಅಂದ್ರೆ ದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಇವುಗಳನ್ನು ಉದಾಹರಣೆಗಳು ಎಂದು ಗುರುತಿಸಬಹುದು. ಇನ್ನು ಎರಡನೆಯದಾಗಿ ಬರ್ತಕ್ಕಂಥದ್ದು ವಿದೇಶಿ ಸಾಹಿತ್ಯ. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಆಧಾರಗಳನ್ನು ನಾವು ವಿದೇಶಿ ಸಾಹಿತ್ಯಿಕ ಆಧಾರಗಳು ಎಂದು ಗುರುತಿಸಲಾಗುತ್ತದೆ. ಅಂದರೆ ವಿದೇಶಿಯರು ಭಾರತಕ್ಕೆ ಬಂದು ಭಾರತದ ಕುರಿತು ತಮ್ಮ ಒಂದು ಪುಸ್ತಕಗಳಲ್ಲಿ ಬರೆದಿರ್ತಕ್ಕಂತಹ ಮಾಹಿತಿಯನ್ನು ನಾವು ವಿದೇಶಿ ಸಾಹಿತ್ಯ ಅಂಥೇಳಿ ಗುರುತಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು ಯಾವುವು ಅಂದಾಗ ಮೆಗಸ್ತನಿಸನ ಇಂಡಿಕಾ ಆಗಿರ್ಬೋದು, ಹೂಯೆನ್ಸ್ತ್ಯಾಂಗನ ಸಿಯೂಕಿ, ಪಾಹಿಯಾನನ ಗೋಕೋಕಿ, ಶಿಲೋನಿನ ದೀಪವಂಶ ಮತ್ತು ಮಹಾವಂಶ, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿ ಪ್ರವಾಸಿಗರಾದ ಪರ್ನಿಯೋ, ನ್ಯೂನೀಸ್, ಬಾರ್ಬೋಸ್, ನಿಕೋಲೋ ಕಾಂಟಿ ಮುಂತಾದವರು ರಚಿಸಿರ್ತಕ್ಕಂತಹ ಕೃತಿಗಳು ಏನಾಗ್ತಾವ ಅಂದ್ರೆ ನಮ್ಮ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿರ್ತಕ್ಕಂಥದ್ದು. ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂಥ ಮೆಗಸ್ತನಿಸ್ ಏನು ಮಾಡ್ತಾನೆ ಅಂದರೆ ಇಂಡಿಕಾ ಅಂತಕ್ಕಂಥ ಗ್ರಂಥದಲ್ಲಿ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರ ಟಾಲೆಮಿ ತನ್ನ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರ ನೀಡಿದ್ದಾನೆ. ಅನಾಮಿಕ ಗ್ರೀಕ್ ಲೇಖಕ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಎಂಬ ಗ್ರಂಥದಲ್ಲಿ ಭಾರತ ಕಡಲ್ತೀರದ ನಗರಗಳು, ರಾಜ್ಯರ ಉತ್ಪಾದನೆಗಳನ್ನು ಉಲ್ಲೇಖಿಸುತ್ತದೆ. ಪ್ಲಿನಿ ಎಂಬ ರೋಮನ್ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವು ಭಾರತ ರೋಮ್ ಸಂಬಂಧ ಮತ್ತು ಅಂದಿನ ಭಾರತದ ರಾಜಕೀಯ ಸ್ಥಿತಿಯ ಕುರಿತು ತಿಳಿಸುತ್ತಾನೆ. ಹೆರೋಡಟಸ್ ಬರೆದಿರ್ತಕ್ಕಂತಹ ಒಂದು ಕೃತಿ ಯಾವುದು ಅಂದರೆ ಹಿಸ್ಟೋರಿಯಾ. ಈ ಕೃತಿಯಲ್ಲಿ ವಾಯುವ್ಯ ಭಾರತದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ಇಂಡೋ ಪರ್ಸಿಯನ್ ಸಂಬಂಧಗಳ ಬಗ್ಗೆ ಉಲ್ಲೇಖಿಸಲಾಗಿರ್ತಕ್ಕಂಥದ್ದು. ಅದೇ ರೀತಿ ಹೂಯೆನ್ಸ್ತ್ಯಾಂಗ್ ಸಹಿತ ಸಿಯೂಕಿ ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾನೆ. ಈ ಹೂಯೆನ್ಸ್ತ್ಯಾಂಗ್ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂತಹ ವ್ಯಕ್ತಿ. ಇವನು ಹರ್ಷವರ್ಧನನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಬೌದ್ಧ ವಿದ್ಯಾಕೇಂದ್ರಗಳಾದ ನಳಂದ, ವಿಕ್ರಮಶಿಲಾಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಒಂದು ವೈಶಿಷ್ಟ್ಯ, ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ದೊರೆ 2ನೇ ಪುಲಕೇಶಿ ಮತ್ತು ಹರ್ಷವರ್ಧನ್ ನಡುವಿನ ಯುದ್ಧದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡ್ತಕ್ಕಂಥ ಒಂದು ಕೃತಿ ಹೂಯೆನ್ಸ್ತ್ಯಾಂಗನ ಸಿಯೂಕಿ. ಅದೇ ರೀತಿ ಸುಲೈಮಾನ್ ಕೂಡ ಕ್ರಿಸ್ತಶಕ 851ರಲ್ಲಿ ದಕ್ಷಿಣ ಭಾರತದ ಮೂಲಕ ಚೀನಾಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಷ್ಟ್ರಕೂಟರ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅಲ್ಲಿಯೂ ಸಹಿತ ಮಾಹಿತಿ ಸಿಗ್ತಕ್ಕಂಥದ್ದು. ಹೀಗೆ ಹಲವಾರು ಗ್ರಂಥಗಳು ಏನಾಗ್ತಾವ ಅಂದರೆ ನಮ್ಮ ವಿದೇಶಿ ಸಾಹಿತ್ಯವಾಗಿ ನಮ್ಮ ಇತಿಹಾಸ ರಚನೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂತಹ ಒಂದು ಕೃತಿಗಳು. ಇನ್ನು ಎರಡನೇ ವಿಧ ಯಾವುದು ಅಂದರೆ ಪ್ರಾಕ್ತನ ಆಧಾರಗಳು ಅಂಥೇಳಿ ಗುರುತಿಸ್ತೀವಿ. ಪ್ರಾಕ್ತನ ಆಧಾರಗಳು ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ನೋಡಿದಾಗ ಸಂಶೋಧನೆ ಮತ್ತು ಉತ್ಖನನದಿಂದ ದೊರೆಯುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆಗಳು, ಕುಡಿಕೆಗಳು, ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂಥೇಳಿ ಗುರುತಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಭೂಮಿ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಹುದುಗಿರ್ತಕ್ಕಂಥ ಆಧಾರಗಳು, ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆತದ ಮೂಲಕ ಹೊರತೆಗೆಯುತ್ತಾರೆ. ಇದನ್ನೇ ಏನಂತ ಕರಿತೀವಿ ನಾವು ಅಂದರೆ ಉತ್ಖನನ ಅಂಥೇಳಿ ಕರಿತೀವಿ. ಇಂತಹ ಉತ್ಖನನದ ಫಲವಾಗಿ ಇವತ್ತು ನಮಗೆ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿರತಕ್ಕಂಥದ್ದು. ಲಿಖಿತ ಆಧಾರಗಳಿಲ್ಲದ ಸಂದರ್ಭಗಳಲ್ಲಿ ಇವು ಏಕಮಾತ್ರ ಆಧಾರಗಳಾಗಿ ನಮಗೆ ಗೋಚರಿಸುತ್ತವೆ. ಇವು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನೀಡ್ತಕ್ಕಂಥವು. ಇವುಗಳ ಅಧ್ಯಯನವನ್ನು, ಪ್ರಾಕ್ತನ ಆಧಾರಗಳ ಅಧ್ಯಯನವನ್ನು ನಾವು ಆರ್ಕಿಯಾಲಜಿ ಎಂದು ಕರೆಯಲಾಗುತ್ತದೆ. ಇಂತಹ ಒಂದು ಪ್ರಾಕ್ತನ ಆಧಾರಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಆಧಾರ ಯಾವುದು ಅಂದರೆ ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಅಂಥೇಳಿ ಇವುಗಳನ್ನು ಗುರುತಿಸ್ತೀವಿ.
ಅವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುತ್ತವೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಮೌರ್ಯರ ಚಕ್ರವರ್ತಿ ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನಗಳು ಎಂದು ಗುರುತಿಸಲಾಗ್ತದೆ. ಆ ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನಗಳು ಕಲ್ಲು ಹಾಸಿನ ಮೇಲೆ ಮತ್ತು ಕಲ್ಲು ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿಸಿರ್ತಕ್ಕಂಥವನು ಅಶೋಕನು. ಇವನ ಶಾಸನಗಳು ಅಶೋಕನ ಶಾಸನಗಳು ಭಾರತದ ಹಲವೆಡೆ ನಮಗೇನಾಗ್ತಾವ ದೊರೆತಿರ್ತಕ್ಕಂಥದ್ದು. ಅವು ಬಹುತೇಕವಾಗಿ ಯಾವ ಲಿಪಿಯೊಳಗದಾವ ಅಂದ್ರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿವೆ. ಮುಖ್ಯವಾಗಿ ಪ್ರಾಕೃತ ಭಾಷೆಯಲ್ಲಿ, ಗ್ರೀಕ್ ಮತ್ತು ಅರೇಮಿಕ್ ಭಾಷೆಗಳಲ್ಲಿ ಏನಾಗ್ಯಾವ ಅಂದ್ರೆ ಈ ಶಾಸನಗಳು ರಚನೆಯಾಗಿರ್ತಕ್ಕಂಥದ್ದು. ಅಶೋಕನ ಶಾಸನಗಳಲ್ಲಿ ಕೆಲವು ಶಾಸನಗಳು ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ಅಂಥೇಳಿ ಇವುಗಳನ್ನು ಗುರುತಿಸ್ತೀವಿ. ಅದೇ ರೀತಿಯಾಗಿ ಬ್ರಹ್ಮಗಿರಿ ಮಸ್ಕಿಯಲ್ಲಿಯೂ ಸಹಿತ ಶಾಸನಗಳು, ಅಶೋಕನ ಶಾಸನಗಳು ಲಭ್ಯವಾಗಿವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಅದು ಹಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿದ ಕಾಕುತ್ಸವರ್ಮನ ಆಡಳಿತಾವಧಿಯಲ್ಲಿ ರಚನೆಯಾಗಿ ಕಾಕುತ್ಸವರ್ಮನ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಶಾಸನ. ಎರಡನೆಯದಾಗಿ ಅಲಹಾಬಾದ್ ಸ್ತಂಭ ಶಾಸನ ಅಂತ ಗುರುತಿಸ್ತೀವಿ. ಇದನ್ನು ಹೊರಡಿಸಿರ್ತಕ್ಕಂಥವರು ಸಮುದ್ರಗುಪ್ತ. ಅದೇ ರೀತಿ ಇಮ್ಮಡಿ ಪುಲಕೇಶಿ ಐಹೊಳೆ ಶಾಸನ, ಕಾರವೇಲನ ಹಾದಿಗುಪ್ಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನ ಮುಂತಾದವುಗಳು ನಮ್ಮ ಇತಿಹಾಸ ರಚನೆಗೆ ಬಹುಮುಖ್ಯ ಆಧಾರಗಳು ಅಂಥೇಳಿ ಇವುಗಳನ್ನು ಗುರುತಿಸ್ತೀವಿ. ಸಮುದ್ರಗುಪ್ತ ರಚನೆ ಮಾಡಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಗುಪ್ತರ ಚರಿತ್ರೆಯ ಬಗ್ಗೆ, ದಂಡಯಾತ್ರೆಗಳ ಬಗ್ಗೆ ತಿಳಿಸುತ್ತದೆ. ಇದು 33 ಸಾಲುಗಳಿಂದ ಕೂಡಿದೆ. ಈ ಶಾಸನವನ್ನು ಫಿರೋಜ್ ಶಾ ತುಘಲಕ್ ಅಲಹಾಬಾದಿಗೆ ಸ್ಥಳಾಂತರಿಸಿದನು. ಇನ್ನು ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿ ಹೊರಡಿಸಿರ್ತಕ್ಕಂಥ ಶಾಸನ. ಈ ಶಾಸನವನ್ನು ಕೆತ್ತಿರ್ತಕ್ಕಂತಹ ವ್ಯಕ್ತಿ ಯಾರು, ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ರವಿಕೀರ್ತಿ. ಇದು ಬಾದಾಮಿ ಚಾಲುಕ್ಯರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಐಹೊಳೆಯ ಮೇಗುತಿ ದೇವಾಲಯದಲ್ಲಿ ಈ ಒಂದು ಶಾಸನವನ್ನು ನಾವು ಇವತ್ತು ಕಾಣಬಹುದು. ಕಾರವೇಲನ ಹಾದಿಗುಪ್ಪ ಶಾಸನ ಇದು ಒರಿಸ್ಸಾದಲ್ಲಿ ಕಂಡುಬರುತ್ತದೆ. ಕಳಿಂಗದ ದೊರೆ ಕಾರವೇಲನ ದಿಗ್ವಿಜಯ ಮತ್ತು ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುತ್ತದೆ. ಮೆಹೌರ್ಲಿಯ ಕಬ್ಬಿಣದ ಸ್ತಂಭ ಶಾಸನ ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ಮಾಹಿತಿ ತಿಳಿಸ್ತಕ್ಕಂಥ ಒಂದು ಶಾಸನ. ಇನ್ನು ಗಿರ್ನಾರ್ ಶಾಸನ ಶಕರ 1ನೇ ರುದ್ರಧಾಮನು ಜೀರ್ಣೋದ್ಧಾರ ಮಾಡಿರುವುದು ಹಾಗೂ ಗುಜರಾತಿನ ಸಮೀಪ ಜುನಾಗಢದಲ್ಲಿ ದೊರೆತಿದೆ. ಇದು ದೇಶದ ಮೊದಲ ಸಂಸ್ಕೃತ ಶಾಸನವಾಗಿದೆ. ಮಸ್ಕಿ ಶಾಸನ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ದೊರೆತಿದೆ. ಇಲ್ಲಿ ದೇವನಾಮ ಪ್ರಿಯ ಅಶೋಕ ಎಂಬ ಉಲ್ಲೇಖವಿದೆ. ಈ ಶಾಸನವನ್ನು 1915ರಲ್ಲಿ ಸಿ ಬಿಡನ್ ಅಂತಕ್ಕಂತಹ ವ್ಯಕ್ತಿ ಏನು ಮಾಡಿದ್ರು ಅಂದ್ರೆ ಪತ್ತೆ ಹಚ್ಚಿದರು. ಇಷ್ಟು ಇದು ಶಾಸನಗಳ ಕುರಿತು. ಇನ್ನು ಎರಡನೆಯ ಒಂದು ಬಹುಮುಖ್ಯ ಆಧಾರ ಯಾವುದು ಅಂದರೆ ನಾಣ್ಯಗಳು. ಪ್ರಾಕ್ತನ ಆಧಾರದ ಎರಡನೆಯ ಒಂದು ಬಹುಮುಖ್ಯ ಆಧಾರ ನಾಣ್ಯಗಳು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ. ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ. ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥವು ನಾಣ್ಯಗಳು. ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾವು ನಾಣ್ಯಗಳ ಅಧ್ಯಯನ ಅಂಥೇಳಿ ಕರೆದ್ರೆ ಅವುಗಳ ಕಾಲಮಾನ, ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳಲು ಈ ನಾಣ್ಯಗಳು ನಮಗೆ ಮಾಹಿತಿಯನ್ನು ನೀಡ್ತಕ್ಕಂಥವುಗಳು. ಇವುಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂದರೆ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾವು ಇವತ್ತು ನಾಣ್ಯಗಳನ್ನು ಟಂಕಿಸ್ತೀವಿ. ಇವು ಚರಿತ್ರೆಯ ರಚನೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾವೆ. ಯಾಕೆ ಅಂದ್ರೆ ನಾಣ್ಯಗಳ ಅಧ್ಯಯನವು ಅವುಗಳನ್ನು ಹೊರಡಿಸಿದ ರಾಜರು ಯಾರು, ಸಂಕೇತಗಳೇನು, ಅವರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ
ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಿದಾಗ ಸಮುದ್ರಗುಪ್ತ ಏನು ಮಾಡಿದ್ದ ಅಂದರೆ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ ಅಂತ ಹೇಳಿ ಓದ್ತೀವಿ. ಅದ್ರ ಜೊತೆಗೆ ಬೆಂಗಳೂರಿನೊಳಗೆ ನಮಗೆ ಕೆಲವೊಂದಿಷ್ಟು ನಾಣ್ಯಗಳು ಸಿಗ್ತಾವ. ಆ ನಾಣ್ಯಗಳು ಯಾವುವು ಅಂದರೆ ರೋಮನ್ ನಾಣ್ಯಗಳು. ಈ ರೋಮನ್ ನಾಣ್ಯಗಳು ಬೆಂಗಳೂರು ನಗರದಲ್ಲಿ ಸಿಕ್ಕಿದ್ರಿಂದ ನಮಗೆ ಇತಿಹಾಸ ಏನು ಹೇಳ್ಕೊಡ್ತದೆ ಅಂದ್ರೆ 2000 ವರ್ಷಗಳ ಹಿಂದೆಯೇ ಭಾರತ ಮತ್ತು ರೋಮನ್ ನಡುವೆ ವಾಣಿಜ್ಯ ಸಂಪರ್ಕ, ವ್ಯಾಪಾರ ಸಂಪರ್ಕ ಬೆಳೆದಿತ್ತು ಅಂತಕ್ಕಂತಹ ಒಂದು ಅಂಶವನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ವಿಷಯ, ಗೌತಮಿಪುತ್ರ ಶಾತಕರ್ಣಿ ಏನು ಮಾಡಿರ್ತಾನೆ ಅಂದ್ರೆ ನಹಪಾನನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿರ್ತಕ್ಕಂಥದ್ದು. ಅದಕ್ಕೆ ಟೋಕನ್ ನಾಣ್ಯ, ಜಿತಾಲ್ ನಾಣ್ಯ, ಗದ್ಯಾನ, ಪಣ, ಧಾಮ, ಟಂಕ, ಕಂಠೀರವ ಫಣ ಅಂತಕ್ಕಂತಹ ನಾಣ್ಯಗಳು ಚಲಾವಣೆಯಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮೂರನೆಯ ಒಂದು ಅಂಶ ಯಾವುದು ಅಂದರೆ ಸ್ಮಾರಕಗಳು ಮತ್ತು ಅವಶೇಷಗಳು. ಇತಿಹಾಸದ ಮಹತ್ವದ ನಿವೇಶನಗಳು, ಅರಮನೆಗಳು, ದೇವಾಲಯ, ಕೋಟೆ, ಕೊತ್ತಲಗಳು, ಸ್ತಂಭಗಳು, ಗುಹೆಗಳು, ಗುಡಿ, ಬಸದಿ, ಮೂರ್ತಿ, ಸ್ತೂಪ ಮುಂತಾದವುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಆಧಾರ ಯಾವುದು ಅಂದರೆ ಸ್ಮಾರಕಗಳು ಎಂದು ಗುರುತಿಸಲಾಗ್ತದೆ. ಕಾಲದಿಂದ ಕಾಲಕ್ಕೆ ಮಾನವನ ಸಾಧನೆಯು ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗಿದೆ. ಅವುಗಳಲ್ಲಿ ಸ್ತೂಪಗಳು, ಬಸದಿಗಳು, ದೇವಾಲಯಗಳು, ಸ್ಮಾರಕಗಳು, ಅರಮನೆಗಳು, ಕೋಟೆಗಳು ಮತ್ತು ಅವುಗಳ ಅವಶೇಷಗಳು. ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿರ್ತಕ್ಕಂಥ ಅಂಶಗಳು. ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಂತಕ್ಕಂಥ ಭವ್ಯ ಪರಂಪರೆಯ ಕುರುಹುಗಳು ಅಂಥೇಳಿ ಇವುಗಳನ್ನು ಗುರುತಿಸ್ತೀವಿ. ಅದೇ ರೀತಿಯಾಗಿ ವಿಜಾಪುರದಲ್ಲಿರತಕ್ಕಂಥ ಗೋಳ್ಗುಮ್ಮಟ ಪಿಸುಮಾತಿನ ಮೊಗಸಾಲೆಯಾಗಿದೆ. ಇಲ್ಲಿ ಆ ಕಾಲದ ವಿಜ್ಞಾನ ತಂತ್ರಜ್ಞಾನದ ಪ್ರಬುದ್ಧತೆಯನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಪಡೆಯಾಗಿರ್ತಕ್ಕಂತಹ ಒಂದು ತಾಣ. ಅದೇ ರೀತಿ ಶಹಜಾನ್ ನಿರ್ಮಿಸಿರ್ತಕ್ಕಂಥ ತಾಜ್ ಮಹಲ್ ಪ್ರೇಮ ಕಥನವನ್ನು ತಿಳಿಸ್ತಕ್ಕಂಥದ್ದು. ಕರ್ನಾಟಕದ ಐಹೊಳೆ, ಪಟ್ಟದಕಲ್ಲು ದೇವಾಲಯಗಳಲ್ಲಿ ನಾವು ವೀಕ್ಷಣೆ ಮಾಡಿದಾಗ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ಅಂದರೆ ಆವತ್ತಿನ ಶಿಲ್ಪಿಗಳ ಕಲಾತ್ಮಕತೆ ಮತ್ತು ದೊರೆಗಳ ಪ್ರೋತ್ಸಾಹವನ್ನು ಇಲ್ಲಿ ನಾವು ಗಮನಿಸಬಹುದು. ಬೀದರ್ನಲ್ಲಿ ಕಟ್ಟಿರ್ತಕ್ಕಂಥ ಮಹಮ್ಮದ್ ಗವಾನ್ ಅವರು ಕಟ್ಟಿರ್ತಕ್ಕಂಥ ಮದರಸ, ಹೀಗೆ ಹಲವಾರು ಸ್ಮಾರಕಗಳು ಇವತ್ತು ನಮ್ಮ ಇತಿಹಾಸ ರಚನೆಗೆ ಆಧಾರಗಳಾಗಿವೆ. ಇನ್ನು ಒಂದು ಕೊನೆಯ ಆಧಾರದ ವಿಧ ಯಾವುದು ಅಂದರೆ ಮೌಖಿಕ ಆಧಾರ. ಈ ಮೌಖಿಕ ಆಧಾರದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಂದು ಭಾರತದ ಬಹುಮುಖಿ ಪ್ರತಿಭೆಯನ್ನು ಅರ್ಥ ಮಾಡಿಕೊಳ್ಳಲು ಬಹುಮುಖ್ಯವಾಗಿ ಮೌಖಿಕ ಆಧಾರಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಅನಾದಿ ಕಾಲದಿಂದಲೂ ಮಾನವನ ಅನುಭವಗಳನ್ನು ಕತೆ, ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಬಾಯಿಯಿಂದ ಬಾಯಿಗೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಉಳಿಸಿಕೊಂಡು ಬಂದಿರುವ ಸಾಹಿತ್ಯವೇ ಮೌಖಿಕ ಸಾಹಿತ್ಯ. ಲಿಖಿತ ಪರಂಪರೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಇದ್ದ ಸಾಹಿತ್ಯವೇ ಮೌಖಿಕ ಸಾಹಿತ್ಯ. ವೇದಗಳು ಲಿಖಿತ ರೂಪವನ್ನು ಪಡೆದುಕೊಳ್ಳುವ ಮೊದಲೇ ಅನೇಕ ತಲೆಮಾರುಗಳವರೆಗೆ ಮೌಖಿಕ ಪರಂಪರೆಯಾಗಿಯೇ ಬೆಳೆದು ಬಂದಿರತಕ್ಕಂತಹ ಒಂದು ಅಂಶ. ಇಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಬ್ಬರ ಬಾಯಿಂದ ಬಾಯಿಗೆ, ಮಾತಿನಿಂದ ಮಾತಿನ ಮೂಲಕ ಹರಿದು ಬಂದಿರುವ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಅನಾದಿ ಕಾಲದಿಂದಲೂ ಮಾನವ ತಮ್ಮ ಅನುಭವ, ನೆನಪುಗಳನ್ನು ಹಾಡು, ಕತೆ, ಲಾವಣಿಗಳ ರೂಪದಲ್ಲಿ ಕಟ್ಟಿ ಹಾಡಿದ್ದಾರೆ. ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ, ಮಂಡೋಸ್ ಟೇಲರ್ ಮೊದಲಾದವರ ಬಗ್ಗೆ ಇವತ್ತು ಲಾವಣಿಗಳನ್ನು ಕಟ್ಟಿ ಹಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಐತಿಹ್ಯ ಅಂದರೆ ಏನು? ಇನ್ನೊಂದು ಅಂಶ ಐತಿಹ್ಯ. ಭಾರತದ ಬಹುತೇಕ ಪ್ರದೇಶಗಳು, ವ್ಯಕ್ತಿ, ಘಟನೆ, ಪರಂಪರೆಗಳ ಕುರಿತಾದ ಐತಿಹ್ಯಗಳಿವೆ. ಐತಿಹ್ಯಗಳನ್ನು ಸ್ಥಳ